ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಕೆಲವು ದಿನಗಳ ಹಿಂದೆ ನಾನು ಮಂತ್ರಾಲಯಕ್ಕೆ ಹೋದಾಗ ಒಂದು ಘಟನೆ ನಡೀತು. ಅದು ಏನು ಅಂತಂದರೆ, ನಾನು ಮಂತ್ರಾಲಯದ ಸುತ್ತಮುತ್ತ ಚಿತ್ರೀಕರಣ ಮಾಡುವ ಸಂದರ್ಭ ಬಂದಿದ್ದರಿಂದ ಅಲ್ಲಿನ ಲೋಕಲ್ ಟೂರಿಸ್ಟ್ ಕಾರೊಂದನ್ನು ನಾನು ಬುಕ್ ಮಾಡಿಕೊಂಡೆ. ಸರಿ, ನಾನು ಕಾರಲ್ಲಿ ಕೂತ್ಕೊಂಡಾಯಿತು. ನಾನು ಹೇಳಿದಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಆ ಕಾರಿನ ಚಾಲಕರಿಗೆ ನಾನು ಹೇಳಿದೆ. ಸರಿ, ಆ ಕಾರಿನ ಚಾಲಕ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ದೂರ ಹೋದಾಗ ಅವರ ಫೋನ್ಗೆ ಒಂದು ಫೋನ್ ಕಾಲ್ ಬಂತು. ಅವ್ರ ಕೈಯಲ್ಲಿ ಸ್ಮಾರ್ಟ್ ವಾಚನ್ನು ಕಟ್ಕೊಂಡಿದ್ರು. ಎಡಗೈ ಗೇರ್ ಕಡೆ ಇರೋದ್ರಿಂದ ಅವರ ಸ್ಮಾರ್ಟ್ ವಾಚ್ ನನಗೆ ಕಾಣಿಸ್ತಾ ಇತ್ತು. ಫೋನ್ ಕಾಲ್ ಬಂದಾಗ ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಆಗಿದ್ದರಿಂದ ನಾನು ತಕ್ಷಣ ನನಗೆ ಆ ಕಡೆ ಗಮನ ಬಂತು. ಅವ್ರ ಸ್ಮಾರ್ಟ್ ವಾಚ್ ನೋಡಿದ್ರೆ ವಾಚಲ್ಲಿ ರಾಘವೇಂದ್ರ ಸ್ವಾಮಿಗಳ ವಾಲ್ಪೇಪರ್ ಕಾಣ್ತಾ ಇತ್ತು. ಸರಿ, ಒಂದು ಸ್ವಲ್ಪ ದೂರ ಆಯಿತು, ರಾಯರ ಭಕ್ತರಿರ್ಬೋದು ಅಂದ್ಕೊಂಡು ನಾನು ಸುಮ್ಮನಾದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ಮತ್ತೊಂದು ಫೋನ್ ಕಾಲ್ ಬಂತು. ಆಗ ಅವರು ಫೋನ್ ಮಾಡಿದ ವ್ಯಕ್ತಿಯ ಜೊತೆ ಉರ್ದುವಿನಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಸರಿ, ಉರ್ದುವಿನಲ್ಲಿ ಅವ್ರು ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ರು. ಅದು ಆಯಿತು, ಫೋನ್ ಇಟ್ಟಾಯಿತು. ಮತ್ತೆ ಸ್ವಲ್ಪ ದೂರ ಕಾರ್ ಮೂವ್ ಆದಾಗ ನಾನು ನೋಡಿದಾಗ ಆ ಕಾರ್ನ ಡ್ಯಾಶ್ ಬೋರ್ಡ್ನಲ್ಲಿ ರಾಘವೇಂದ್ರ ಸ್ವಾಮಿಗಳ ಸುಂದರವಾದಂತಹ ಒಂದು ವಿಗ್ರಹವನ್ನು ಇಟ್ಕೊಂಡಿದ್ರು. ಸರಿ, ನನಗೆ ಕುತೂಹಲ ತಡೆಯೋದಕ್ಕಾಗಲಿಲ್ಲ. ತಕ್ಷಣ ಆ ಕಾರಿನ ಚಾಲಕರನ್ನು ನಾನು ಮಾತಾಡ್ಸೋದಕ್ಕೆ ಶುರು ಮಾಡಿದೆ. ನಿಮ್ಮ ಹೆಸರೇನು ಸರ್ ಅಂತ ಕೇಳಿದೆ ಅವರನ್ನು. ಆಗ ಅವರು, ಸರ್ ನನ್ನ ಹೆಸರು ದಸ್ತಗೀರ್ ಅಂತ ಸರ್ ಅಂದರು. ಅಂದರೆ ಆತ ಮುಸಲ್ಮಾನ ವ್ಯಕ್ತಿ. ನನಗೆ ಬಹಳ ಆಶ್ಚರ್ಯ ಆಯಿತು. ನೋಡಿ, ಮುಸಲ್ಮಾನ ವ್ಯಕ್ತಿಯೊಬ್ಬರು ಅವರ ಕಾರ್ನಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಇಟ್ಕೊಂಡಿದ್ರು. ಅವರ ಸ್ಮಾರ್ಟ್ ವಾಚ್ನಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇತ್ತು. ಮೊಬೈಲ್ನಲ್ಲೂ ಕೂಡ ವಾಲ್ಪೇಪರು ರಾಘವೇಂದ್ರ ಸ್ವಾಮಿಗಳ ವಾಲ್ಪೇಪರ್ ಇತ್ತು, ಚಿತ್ರ ಇತ್ತು. ಬಹಳ ಕುತೂಹಲ ಆಯಿತು ನನಗೆ. ಆದರೂ ಅವರನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಆಗ ಆ ವ್ಯಕ್ತಿ, ಸರ್ ನನ್ನ ಹೆಸರು ದಸ್ತಗೀರ್ ಅಂತ, ನಾನು ಇಲ್ಲಿ ಮಂತ್ರಾಲಯದಲ್ಲಿ ಕ್ಯಾಬ್ ನಮ್ಮದೇ ಆದಂಥ ಒಂದು ಕಾರಿದೆ, ಒಂದು 2-3 ಕಾರಿದೆ. ಪ್ರತಿನಿತ್ಯ ನಾವು ರೈಲ್ವೆ ಸ್ಟೇಷನಿಂದ ಬರುವಂತಹ ಭಕ್ತರನ್ನು ನನಗೆ ಫೋನ್ ಮಾಡಿ ಹೇಳ್ತಾರೆ. ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ
ಮಂತ್ರಾಲಯದ ರಾಯರ ಸನ್ನಿಧಿಗೆ ಕರ್ಕೊಂಬರ್ತೀನಿ, ಮತ್ತು ಮಂಚಾಲೆ ಸುತ್ತಮುತ್ತ ಇರುವಂತಹ ಸ್ಥಳಗಳಿಗೆ ಭಕ್ತರನ್ನು ಕರೆದುಕೊಂಡು ಹೋಗಿ ಮತ್ತೆ ಪುನಃ ಅವ್ರು ಯಾವತ್ತು ಹೊರಡ್ತಾರೋ ಅವತ್ತು ರೈಲ್ವೆ ಸ್ಟೇಷನ್ಗೋ ಅಥವಾ ಅವ್ರು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆ ಬಿಡ್ತೀನಿ ನಾನು ಅಂತ ಹೇಳಿದ್ರು. ನನಗೆ ಕುತೂಹಲ ಜಾಸ್ತಿ ಆಯಿತು. ಆಗ ನಾನು ಅವರನ್ನು ಕೇಳಿದೆ, ನೋಡಿ ನೀವು ಮುಸಲ್ಮಾನರು ಆದರೂ ಕೂಡ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ರಾಯರ ವಿಗ್ರಹ ಇಟ್ಕೊಂಡಿದ್ದೀರಾ, ನಿಮ್ಮ ಸ್ಮಾರ್ಟ್ ವಾಚಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ, ಮೊಬೈಲ್ನಲ್ಲೂ ರಾಯರ ಫೋಟೋ ಇದೆ, ಏನಿದರ ವಿಶೇಷ ಅಂತ ಕೇಳಿದೆ. ಆಗ ವ್ಯಕ್ತಿ ಹೇಳಿದ ಅವರ ಬದುಕಿನ ಘಟನೆಯನ್ನು ಕೇಳಿ ನನಗೆ ರೋಮಾಂಚನ ಆಗೋಯ್ತು. ಅವರು ಹೇಳಿದ್ರು, ಸರ್ ನಾನು ಚಿಕ್ಕ ವಯಸ್ಸಿನವನಿದ್ದಾಗ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ರು ನಮ್ಮ ಚಿಕ್ಕಪ್ಪ. ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಎಷ್ಟು ವರ್ಷಗಳ ಹೋರಾಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಮಂತ್ರಾಲಯದ ಸಮೀಪವೇ ಇದ್ದಂತಹ ನನ್ನ ಹಳ್ಳಿಯಿಂದ ನಾನು ಮಂತ್ರಾಲಯಕ್ಕೆ ಬಂದೆ. ರಾಯರ ಸನ್ನಿಧಿಯಲ್ಲಿ ನನ್ನೆಲ್ಲ ಕಷ್ಟಗಳನ್ನು ಹೇಳಿಕೊಂಡು ರಾಯರಿಗೆ ಶರಣಾದೆ. ಮಂತ್ರಾಲಯದಲ್ಲಿ ಒಬ್ಬ ವ್ಯಕ್ತಿಯ ಕಾರ್ಗೆ ನಾನು ಡ್ರೈವರ್ ಆಗಿ ಕೆಲಸ ಮಾಡುವಂತಹ ಅನುಗ್ರಹವನ್ನು ಮೊದಲು ನನಗೆ ರಾಯರು ಮಾಡಿದ್ರು. ಕೆಲವೇ ವರ್ಷಗಳು ಸರ್, ನನಗೆ ಒಂದು ಕಾರನ್ನು ತಗೊಳ್ಳುವಂತಹ ಶಕ್ತಿ ರಾಯರು ನನಗೆ ಅನುಗ್ರಹ ಮಾಡಿಕೊಟ್ಬಿಟ್ರು. ನಾನು ₹1 ಇಲ್ಲದೆ ಇರೋ ಹಾಗೆ ಮಂತ್ರಾಲಯಕ್ಕೆ ಬಂದೆ. ಇವತ್ತು ಲಕ್ಷಾಂತರ ರೂಪಾಯಿನ ಸಂಪಾದನೆ ಮಾಡುವಂತಹ ಶಕ್ತಿನ ಪ್ರತಿನಿತ್ಯ ನನಗೆ ರಾಯರು ಅನುಗ್ರಹ ಮಾಡ್ತಾ ಇದ್ದಾರೆ. ನಾನು ತುಂಬ ಸಂತೋಷವಾಗಿದ್ದೀನಿ, ತುಂಬ ಆನಂದವಾಗಿದ್ದೀನಿ ಅಂತ ಅವರ ಪರಿಚಯವನ್ನು ಮಾಡಿಕೊಂಡ್ರು. ಇವತ್ತಿನ ಸಂಚಿಕೆಯಲ್ಲಿ ಈ ದಸ್ತಗೀರ್ ಅನ್ನುವಂತಹ ವ್ಯಕ್ತಿಯ ಪರಿಚಯವನ್ನು ನಾನು ಅವರಿಂದನೇ ಮಾಡಿಕೊಡ್ತೀನಿ. ಇಷ್ಟೆಲ್ಲ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲಿ ಇದೆ, ಆಂಧ್ರ ರಾಜ್ಯದಲ್ಲಿದೆ. ಅಲ್ಲಿ ತೆಲುಗು ಭಾಷೆ ಹೆಚ್ಚು ಮಾತಾಡ್ತಾರೆ. ಈ ದಸ್ತಗೀರ್ ಕೂಡ ಅವರಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರಲ್ಲ, ತೆಲುಗು ಮಿಕ್ಸ್ ಮಾಡ್ತಾ ಮಾತಾಡ್ತಾರೆ. ಆದ್ದರಿಂದ ಆರಂಭದ ಕೆಲವು ವಿಚಾರಗಳನ್ನು ನಾನೇ ಹೇಳಿದ್ದೀನಿ. ಮುಂದಿನ ಎಲ್ಲ ವಿಚಾರಗಳನ್ನು ಕೂಡ ನೀವು ದಸ್ತಗೀರ್ ಅವರ ಬಾಯಲ್ಲೇ ಕೇಳಬೇಕು. ಅದಕ್ಕೂ ಮೊದಲು ಈ ದಸ್ತಗೀರ್ ಅನ್ನುವಂತಹ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ, ಭಗವಂತನ ಆರಾಧನೆಯನ್ನು, ನರಸಿಂಹದೇವರ ಆರಾಧನೆಯನ್ನು, ರಾಯರ ಆರಾಧನೆಯನ್ನು ಆರಂಭ ಮಾಡಿದ್ದು ಹೇಗೆ ಅನ್ನುವುದನ್ನು ಆಚಾರ್ಯರ ಬಾಯಲ್ಲಿ ನಿಮಗೆ ಕೇಳಿಸ್ತೀನಿ, ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಚರಣದ್ವಂದ್ವ ವಾರ್ಧಿಚಂದ್ರೋ ದೇವಪಮಃ ಶ್ರೀಕೃಷ್ಣ ಪೂಜಾ ನಿರತಃ ಕೃಷ್ಣೋ ಮಾಂ ಸರ್ವದಾವತು. ಹನುಮಂತಾರ್ಚಕಂ ಸೌಮ್ಯಂ ರಾಘವೇಂದ್ರ ಗುರುಪ್ರಿಯಂ ಅಪ್ಪೇತಿ ನಾಮ್ನಾ ವಿಖ್ಯಾತಂ ಕೃಷ್ಣಾಚಾರ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಮಂತ್ರಾಲಯ ಯತಿವರ ಚಾನಲ್ನ ವೀಕ್ಷಕರಿಗೆ ಹಾಗೂ ಸಬ್ಸ್ಕ್ರೈಬರ್ಸಿಗೆ ನಮಸ್ಕಾರ. ಈಗಾಗಲೇ ಮಧುಸೂದನ್ ಅವರು ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಅದೆಷ್ಟೋ ಮಹಿಮೆಗಳನ್ನು ಮತ್ತು ಅವರ ಭಕ್ತರುಗಳಿಗೆ, ಅಸಂಖ್ಯಾತ ಜಾತ್ಯಾತೀತ ಭಕ್ತರುಗಳಿಗೆ ಆದಂತಹ ಎಷ್ಟೋ ಅನುಭವಗಳನ್ನು, ಮಹಿಮೆಗಳನ್ನು ಈಗಾಗಲೇ ಎಲ್ಲರಿಗೂ ಮಾಧ್ಯಮದ ಮೂಲಕ ಪರಿಚಯ ಮಾಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಅದನ್ನು ನೋಡಿದ್ದೀರಿ ಈಗಾಗಲೇ. ಇವತ್ತಿನ ದಿವಸ ಕೆಲವು ಭಕ್ತರ ಅನುಭವಗಳನ್ನು, ಅವರಿಗೆ ಆದಂಥ ಮಹಿಮೆಗಳನ್ನು ಪರಿಚಯ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ. ಈ ಊರು ಯಾವುದು ಅಂತಂದರೆ ಇಭರಾಮಪುರ ಅಂಥೇಳಿ ಮಂತ್ರಾಲಯದಿಂದ 9 ಕಿಲೋಮೀಟರ್ ದೂರದಲ್ಲಿ. ಇಲ್ಲಿನ ಕ್ಷೇತ್ರ ಬಂದು ಅಪ್ಪಾವರ ಕಟ್ಟೆ ಅಂಥೇಳಿ ಕ್ಷೇತ್ರ. ಈ ಕ್ಷೇತ್ರದ ಮಹಿಮೆ ಮತ್ತು ಈ ಕ್ಷೇತ್ರದ ಬಗ್ಗೆ, ಊರಿನ ಬಗ್ಗೆ ಎಲ್ಲ ಮುಂದಿನ ವಿಡಿಯೋದಲ್ಲಿ ಅವರು ಪರಿಚಯ ಮಾಡಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ಊರಿನವರೇ ಆದ ಒಬ್ಬ ರಾಯರ ಭಕ್ತರ ಬಗ್ಗೆ ಒಂದು ಪರಿಚಯ ಮಾಡಿಸ್ತಾ ಇದ್ದಾರೆ. ಅವರಿಗೆ ಆದಂತಹ ರಾಯರ ಅನುಭವ, ಅವರಿಗೆ ರಾಯರು ಮಾಡಿದಂಥ ಅನುಗ್ರಹದ ಬಗ್ಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಅವರು ಯಾರು ಅಂತಂದರೆ ದಸ್ತಗಿರಿ ಅಂಥೇಳಿ ನಮ್ಮ ಊರಿನವರೇ. ನಮ್ಮ ಅಪ್ಪ ಅವರ ಕಟ್ಟೆಯಲ್ಲಿ ಸ್ವಯಂ ಸೇವಕರು ಅಂತಲೂ ಹೇಳ್ಬೋದು. ಅಂದರೆ ಅಪ್ಪ ಅವರ ಸೇವೆಯನ್ನು ಮಾಡಿದವರು. ದಸ್ತಗಿರಿಯನ್ನು ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಮಹಮ್ಮದೀಯರ ಒಂದು ಜನಾಂಗ ಅದು. ಇದೇನಪ್ಪ ದಸ್ತಗಿರಿ ಅಂತ ಹೇಳ್ತಾರೆ, ರಾಯರು ಭಕ್ತರು ಅವರಿಗೆ ಅನುಗ್ರಹ ಮಾಡಿದ್ದಾರೆ, ಅಪ್ಪ ಅವರ ಕಟ್ಟೆ ಅಲ್ಲಿ ಸ್ವಯಂ ಸೇವಕರು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದಾಗ ಎಲ್ಲರಿಗೂ ಪ್ರಪಂಚದಾದ್ಯಂತ ಗೊತ್ತಿರೋ ವಿಷಯ ಏನು ಅಂತಂದರೆ, ರಾಯರು ಜಾತ್ಯಾತೀತ ಅಂಥೇಳಿ ಜಾತಿ ಮತ ಯಾವುದೂ ಇಲ್ದಂಗೆ, ಈ ವಯಸ್ಸಿನ ಭೇದ ಇಲ್ಲ, ಜಾತಿಯ ಭೇದ ಇಲ್ಲ, ವರ್ಣದ ಭೇದ ಇಲ್ಲ, ಎಲ್ಲರಿಗೂ ರಾಯರು ಬೇಕಾದವರು, ರಾಯರು ಅನುಗ್ರಹ ಮಾಡಿದವರು. ಅದೇ ರೀತಿ ರಾಯರ ಶಿಷ್ಯಂದರು ಸಹಿತ ಅದೇ ರೀತಿ ಇರ್ತಾರಾದ್ದರಿಂದ ರಾಯರ ಶಿಷ್ಯರು ನೆಲೆಸಿರೋ ಊರಿನಲ್ಲೂ ಸಹಿತ ಅಂಥವರೊಬ್ಬರು ಇದ್ದಾರೆ. ಅವರ ಬಗ್ಗೆ ಹೇಳಬೇಕು ಅಂದಾಗ ಅವರು ದಸ್ತಗಿರಿ ಅಂಥೇಳಿ ನಮ್ಮ ಊರಿನವರೇ, ಇಬ್ರಾಂಪುರದವರೇ. ಅವರಿಗೆ ಕೆಲವೊಂದು ಸಂಕಷ್ಟ ಪರಿಸ್ಥಿತಿಗಳಿದ್ದು, ಅದಕ್ಕಿಂತ ಮುಂಚೆ
ಒಂದು ವಿಚಾರ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನರಸಿಂಹದೇವರ ಸ್ಮರಣೆ ಅನ್ನೋದು ಪ್ರಹ್ಲಾದರಾಜರ ಕಾಲದಿಂದ ಅವರು ಮಾಡತಕ್ಕಂಥದ್ದು. ಪ್ರಹ್ಲಾದರಾಜರು ವಿಶೇಷವಾಗಿ ನರಸಿಂಹದೇವರ ಸ್ಮರಣೆ ಮಾಡಿದವರು. ಇಲ್ಲಿ ಲಿಂಕ್ ಹೆಂಗಿರ್ತದೆ ಅಂತಂದರೆ, ಈ ದಸ್ತಗಿರಿ ಅನ್ನೋ ಒಬ್ಬ ವ್ಯಕ್ತಿ ಈ ಮುಸ್ಲಿಂ ಬಾಂಧವರಲ್ಲಿ ಆಗಿರೋದ್ರೂ ಸಹಿತ ನಮ್ಮ ಹತ್ತಿರದಲ್ಲಿ ಆದೋನಿ ಹತ್ತಿರ ಉರ್ಕುಂದಿ ನರಸಿಂಹದೇವರು ಅಂಥೇಳಿ ಪ್ರತಿ ವರ್ಷ ಅವರಿಗೆ ಇಷ್ಟು ಸೇವೆಯನ್ನು ಮಾಡಿ ಅವರಿಗೆ ಪದ್ಧತಿಯನ್ನು ನಡ್ಕೊತಿದ್ದರು ಅಂತಂದರೆ, ಆತನ್ನು ನೋಡಿದಾಗ ಅವನು ಮುಸ್ಲಿಂ ಅಂತ ಅನ್ನಿಸ್ತಾ ಇದ್ದಿದ್ದಿಲ್ಲ, ಅಷ್ಟು ನಡ್ಕೊತಾ ಇದ್ದ ನರಸಿಂಹದೇವರಿಗೆ. ಆ ನರಸಿಂಹದೇವರು ಪ್ರಹ್ಲಾದರಾಜರು ಸ್ಮರಣೆ ಮಾಡ್ತಕ್ಕಂಥ ಭಗವಂತನ ಅವತಾರ ಆದ್ದರಿಂದ ಅದೇ ಪ್ರಹ್ಲಾದರಾಜರ ಅವತಾರ ಆದ ರಾಯರಿಗೂ ಸಹಿತ ಅದೇ ಲಿಂಕ್ ಇಟ್ಟುಕೊಂಡು ಅದೇ ರೀತಿ ನಡ್ಕೊತಾ ಇದ್ದರು ಅವರು. ಅದೊಂದು ಬಾಂಧವ್ಯ ಅವರಲ್ಲಿ ಬೆಳೆದಿತ್ತು. ಗುರುಭಕ್ತಿ ಇಟ್ಟುಕೊಂಡು ಎಷ್ಟೋ ಸಾರಿ ಅವರಿಗೆ ಸೇವೆಯನ್ನು ಮಾಡಿದ್ದುಂಟು. ಅದೇ ರೀತಿ ಅವರ ಶಿಷ್ಯಂದರು ಸೇವೆಯನ್ನು ಮಾಡಿದ್ದುಂಟು. ಒಂದು ವಿಚಾರ ಹೇಳಬೇಕು ಅಂದರೆ, ಅವರ ಒಂದು ವೈಯಕ್ತಿಕ ವಿಚಾರದಲ್ಲಿ, ಅವರ ಬಂಧು ಬಳಗದಲ್ಲಿ ಅವರಿಗೆ ಜಗಳ ಆಗಿ ಒಂದು ಮನಸ್ತಾಪ ಆಗಿ ಅವರನ್ನು ಮನೆಯಿಂದ ಹೊರಗೆ ಹಾಕೋ ಒಂದು ವಿಚಾರ ನಡೀತದೆ ಅವ್ರ ಜೀವನದಲ್ಲಿ. ನಡೆದಾಗ ಒಂದು ಸ್ವಲ್ಪ ಕುಗ್ಗಿ ಹೋದ ವ್ಯಕ್ತಿ ಬಂದುಬಿಟ್ಟು ಅಪ್ಪವರಲ್ಲಿ ಕೂತ್ಕೊಂಡು ನಿಮ್ಮ ಗುರುಗಳಾದ ರಾಯರಲ್ಲಿ ನಾನು ಪಾದ ಹಿಡಿತಾ ಇದ್ದೀನಿ ಅಂಥೇಳಿ ಈ ಅಪ್ಲಿಕೇಶನ್ ಹಾಕೋದು ಅಂತಾರೆ. ಫಸ್ಟು ಶಿಷ್ಯಂದರಲ್ಲಿ ಹೋದರೆ ಗುರುಗಳು ಅನುಗ್ರಹ ಮಾಡ್ತಾರೆ ಅಂಥೇಳಿ ಇಲ್ಲಿ ಬಂದು ಅಪ್ಪವರ ಹತ್ರ ಅಪ್ಲಿಕೇಶನ್ ಹಾಕಿದ್ರು. ಈ ಥರ ನನಗೆ ಸಮಸ್ಯೆ ಆಗ್ಯದ, ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರಲ್ಲಿ ನನ್ನ ಮುಂದಿನ ಜೀವನವನ್ನು ನಾನು ಮಾಡಬೇಕು, ಅದಕ್ಕೋಸ್ಕರ ಅನುಗ್ರಹ ಮಾಡಿರಿ ಅಂಥೇಳಿ ಮಂತ್ರಾಕ್ಷತೆಯನ್ನು ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಯಾವ ರೀತಿ ಇದ್ದಾರೆ ಅಂಥೇಳಿ ನಾವು ನೋಡೋರಿಗೆ ಗೊತ್ತು. ಅದನ್ನು ಹೆಚ್ಚು ನಾವು ಹೇಳೋದಕ್ಕಿಂತ ಅನುಭವ ಪಡೆದಿರ್ತಕ್ಕಂಥ ದಸ್ತಗಿರಿ ಬಾಯಲ್ಲೇ ನೀವು ಕೇಳ್ಬೋದು ಅದನ್ನು. ಇನ್ನು ಅವರ ಅನುಭವವನ್ನು ಎಲ್ಲ ದಸ್ತಗಿರಿಯವರು ಹೇಳ್ತಾರೆ. ಮಧುಸೂದನ್ ಅವರು ವಿಶೇಷವಾಗಿ ಆ ಒಂದು ಗುರುಭಕ್ತಿ ಅವರು ಹೇಗೆ ಮಾಡಿದರು, ಮತ್ತು ಆ ಗುರುಗಳು ಅವರ ಮೇಲೆ ಕಾರುಣ್ಯ ಇಷ್ಟು ಯಾವ ರೀತಿಯೆಲ್ಲ ಅನುಗ್ರಹ ಮಾಡಿ ಕೆಳಗಿನ ಮಟ್ಟದಲ್ಲಿ ಅವರು ಇಳಿತಕ್ಕಂಥ ಆ ಒಬ್ಬ ವ್ಯಕ್ತಿಯನ್ನು, ಆ ಒಂದು ಭಕ್ತರನ್ನು ಯಾವ ರೀತಿ ಅತಿ ಎತ್ತರದ ಮೇಲಕ್ಕೆ ಶ್ರೇಣಿಯಲ್ಲಿ ತಲುಪಿಸಿ ಅವರನ್ನ ಜೀವನದ ಉದ್ದಕ್ಕೂ ವಿಶೇಷವಾದ ಉನ್ನತಿಯಲ್ಲಿ ಇಡ್ತಾರೆ ಅಂಥೇಳಿ ಅವರು ತೋರಿಸ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. Sari gama mama gari gama pada ni sari da ni da ni da sari da ni sari gari sari da sari da ni sari da mama gari da ni da dim dum da na da dim dum da na dim dum da na dim dum da na na. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮ್ಮ ಹೆಸರು ದಸ್ತಗಿರಿ. ನಮ್ಮದು ಊರು ಇಬ್ರಾಹಿಂಪುರ ಅಂತೆ, ಮಂತ್ರಾಲಯ ಪಕ್ಕದಲ್ಲೇ ಒಂದು 3 ಕಿಲೋಮೀಟರ್ ಅಷ್ಟೇ. ನಾವು ಮಂತ್ರಾಲಯಕ್ಕೆ ಹೆಂಗೆ ಬಂದು ನಾವು ಜೀವನಕ್ಕೆ ಶುರು ಮಾಡಿದ್ದೀವಂತೆ, ನಮಗೆ ನಮ್ಮ ಗುರುಗಳು ಅಪ್ಪವಾರ ಕಟ್ಟೆ ಗುರುಗಳು ಅವರು ನಮಗೆ ನಮ್ಮೂರವರು, ಅವರು ಗುರುಗಳು ಅವರು ಹತ್ರ ನಾವು ಕೆಲಸ ಮಾಡ್ತಿದ್ದೀವಿ, ಡ್ರೈವಿಂಗ್ ಕೆಲಸ. ಅವರೇ ನಮ್ಮನ್ನೇ ಅವರ ಫ್ರೆಂಡ್ ಹತ್ರ ನಮ್ಮನ್ನೇ ಡ್ರೈವಿಂಗ್ ಕೆಲಸಕ್ಕೆ ಬಿಟ್ಬಿಟ್ರು. ಅಲ್ಲೇ ನಾವು ಶುರು ಮಾಡಿ ನಾವು ಇವತ್ತಿಗೆ ನಾವು ಅವ್ರ ಹತ್ರ ಮಾಡಿ ಕೆಲಸ ಡ್ರೈವರ್ ಕೆಲಸ ಮಾಡ್ತಾ ನಮಗೆ ರಾಯರೇ ಇದು ನಿಮಗೆ ಆಶೀರ್ವಾದ ಅಂತ ಒಂದು ನಮಗೆ ತಗೊಂಡೋಗಿ ₹1 ಇಲ್ಲ ಅಂಥದ್ದು ನಮಗೆ ರಾಯರೇ ಒಂದು ಕಾರು ಅನುಗ್ರಹ ಮಾಡಿದ್ರಂತೆ. ನಮಗೆ ಇದೇ ಭಾಳ ದೊಡ್ಡ ಸಂತೋಷವಾಗಿ ವಿಷಯ. ನಾವು ಅದೇ ನಮಗೆ ರಾಯರದು ನಾವು ಅದೇ ಅನುಗ್ರಹದಿಂದ ನಾವು ನೆನಪು ಮಾಡ್ತಾ ಜೀವನ ಮಾಡ್ತಾ ಇದ್ದೀವಿ ರಾಯರದು. ನಾವು ಒಂದು ಬೆಳಿಗ್ಗೆ ಆಗಿದ ತಕ್ಷಣ ನಾವು ಶುರು ಮಾಡೋದು ಕೆಲಸ ಒಂದೇ, ಏನಪ್ಪ ಅಂತೆ, ರಾಯರು ದರ್ಶನ ಮಾಡಿಕೊಂಡು ರಾಯರ ಹತ್ರ ಬಂದು ನಮಸ್ಕಾರ ಮಾಡಿಕೊಂಡು ನಾವು ಕಾರು ಹತ್ತಿದ್ದೀನಿ.
ಅದು ಹತ್ತದ ತಕ್ಷಣ ನಮಗೆ ರಾಯರು ಏನೋ ಒಂದು ಜಾಗದಿಂದ 24 ತಾಸಿನಾಗ ಏನೋ ಒಂದು ಟೈಮ್ನಾಗ ನಮಗೆ ರಾಯರು ದಿನಾನ ಒಂದು ನಮಗೆ ತಿಂಡಿ ಕೊಡ್ತಾ ಇದ್ದಾರೆ. ಯಾವಾಗ ನಾವು ಇಷ್ಟು ದಿನ 2-3 ದಿನ ನಾವು ಉಪವಾಸ ಇದ್ದೇನನ್ನ 4 ದಿನ 3 ದಿನದು ನಮಗೆ ಕೊಡ್ತಾ ಇದ್ದಾರೆ ರಾಯರು. ಇವತ್ತುವರೆಗೆ ನಾವು ಏನು ನಮ್ಗೆ ಅಂಥದ್ದು ನಮ್ಗೆ ಉಪವಾಸ ಇದ್ದು ನಾವು ಜೀವನ ಮಾಡ್ತಾ ಇಲ್ಲ. ರಾಯರು ನಮಗೆ ಭಾಗ್ಯ ಕೊಡ್ತಾ ಇದ್ದಾರೆ, ನಾವು ತಗೊತಾ ಇದ್ದೀವಿ, ಒಳ್ಳೆ ಜೀವನ ಮಾಡ್ತಾ ಇದ್ದೀವಿ ನಾವು ರಾಯರ ಅನುಗ್ರಹದಿಂದ. ಏನು ನಮಗೆ ಕಷ್ಟ ಇಲ್ಲ, ಕಷ್ಟವಾಗ ಬಂದಿದೆ, ಈಗ ಸುಖ ಅನುಭವಿಸ್ತಾ ಇದ್ದೀನಿ ನಾನು. ನಮಗೆ ನಮ್ಮ ಜೀವನೇ ನಮ್ಗೆ ಸುಖವಾಗ ನಮಗೆ ಜೀವನ ಇದು ಮಾಡಿಸ್ತಾ ಇದ್ದಾರೆ ರಾಯರು. ನಮ್ಗೆ ಅದೇ ಭಾಗ್ಯ ಸಾಕು, ನಮಗೆ ಇದೇ ನಮಗೆ ಪುಣ್ಯ. ನಮಗೆ ರಾಯರೇ ಅನುಗ್ರಹ ಮಾಡಿ ನಮಗೆ ಒಂದು ಜೀವನ ಮಾಡೋಕ್ಕೆ ಒಂದು ಕಾರು ಕೊಟ್ಟರು. ಆ ಕಾರಣಾಗೆ ನಾವು ಇವತ್ತುವರೆಗೆ ನಾವು ಜೀವನ ಮಾಡ್ತಾಯಿದ್ದೀವಿ. ನನ್ನ ಮಗಳು ಓದ್ತಾ ಇದ್ದಾರೆ, ನನ್ನ ಮಗಗೆ ಎಜುಕೇಷನ್ ಎಲ್ಲ ಆಯಿತು. ರಾಯರ ಅನುಗ್ರಹದಿಂದ ಅವನಿಗೆ ಜಾಬ್ ಬಂತು. ಅದೇ ನಮಗೆ ಭಾಳ ತುಂಬ ಖುಷಿ. ಇವತ್ತುವರೆಗೆ ನಾವು ನಮ್ಮ ಸ್ವಾಮಿಗಳು ದರ್ಶನ ಕೂಡ ನಾವು ಅಷ್ಟು ಭಾಗ್ಯವಾಗಿ ನಾವು ಮನಸ್ಸಿನಾಗ ಅನ್ಕೊತೀನಿ. ನಮ್ಮ ಸ್ವಾಮಿಗಳು ಸುಬುಧೇಂದ್ರ ತೀರ್ಥಗಳು ಅವರು ಕೂಡ ನಮ್ಗೆ ಆಶೀರ್ವಾದ, ದೊಡ್ಡ ಆಶೀರ್ವಾದ ಅವ್ರದ್ದು. ಯಾಕಪ್ಪ ಅಂತೆ ನಾವು ಬಂದ ತಕ್ಷಣ ಮಂತ್ರಾಲಯ ಬಂದ ತಕ್ಷಣ ನನ್ನ ಮಗಕ್ಕೆ ಹಾಸ್ಟೆಲ್ ಕೇಳಿದ್ವಿ. ನಮ್ಮ ರಾಯರ ಅನುಗ್ರಹದಿಂದ ನಮ್ಮ ಗುರುಗಳು ಕೊಟ್ಟರು, ಸ್ಥಾನ ಕೊಟ್ಟರು. ನಾವು ಅದೇ ಸ್ಕೂಲ್ನಾಗೆ, ನಮ್ಮ ಗುರುಗಳು ಸ್ಕೂಲ್ನಾಗೆ ಪರಿಮಳ ಪಾಠಶಾಲೆನಾಗೆ ನಮ್ಮ ಮಗ ಹಿಂಗೆ ಹೋಗ್ತಾ ಇದ್ದು ನಮಗೆ ಇವತ್ತು ಜಾಬ್ ಬಂತು ಅವನಿಗೆ. ನಮ್ಗೆ ಅದೇ ಭಾಳ ಸಂತೋಷ. ಇಷ್ಟು ನಮಗೆ ಈ ಥರ ನಮಗೆ ಲೈಫು ಸೆಟ್ಲ್ ಆಗಿದೆ. ಇಂಥದ್ದು ಭಾಗ್ಯ ನಮಗೆ ರಾಯರು ತೋರಿಸ್ತಾ ಇದ್ದಾರೆ. ನಮ್ಗೆ ಅದೇ ಸಾಕು. ರಾಯರೇ ನಮಗೆ ನಿಮ್ಮ ಸ್ಮರಣ ಮಾಡ್ತಾ ನಮ್ಗೆ ಇದೇ ಜನ್ಮ ಸಾರ್ಥಕ ಮಾಡ್ಕೊಳ್ತೀನಿ ಅಂತ ನಾವು ಒಂದು ಅನುಗ್ರಹ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಇಷ್ಟು ಕನ್ನ ಪುಣ್ಯ ನಮಗೆ ಏನೇನು ಬೇಡ. ನಮಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ರನ್ನ ನಮಗೆ ಬೇಡ. ನಮಗೆ ಆರೋಗ್ಯವಾಗಿ ಇದ್ದು ನಮ್ಮ ಜೀವನ ಮುಂದೆ ಹೋಗ್ತಾ ಇತ್ತು. ನನ್ನ ಮಗಳ ಮದುವೆ ಆಗ್ತು, ನಮ್ಮ ಮಗಗೆ ಜಾಬು ಬಂತು, ಅದೇ ಸಾಕು ನಮಗೆ ಜೀವನ ಅಂತ ನಾವು ಬೇಡ್ಕೊತಾ ಇದ್ದೀನಿ ರಾಯರೇ. ನಮ್ಗೆ ಎಷ್ಟೋ ಜನ ನೋಡ್ತಾ ಇದ್ದೀವಿ, ಎಷ್ಟೋ ಜನನ ಲೈಫ್ ನೋಡ್ತಾ ಇದ್ದೀವಿ. ಯಾರಿಗೆ ಇವರಿಗೆ ಹಿಂಗೆ ಆಗಿದೆ ನಮಗೆ ಹಿಂಗಾಗಿದೆಲ್ಲ ಅಂತ ನಾವು ಅವ್ರನ್ನ ನೋಡಿ ನಾವು ಅವ್ರಿಗೆ ಕೂಡ ನಾವು ರಾಯರ ಬಗ್ಗೆ ನಾವು ನಮ್ಗೆ ಆಗಿದೆ ಅಂತ ನಾವು ಅವ್ರಿಗೆ ಕೂಡ ತಿಳಿಸ್ತಾ ಇದ್ದೀವಿ. ಯಾಕಪ್ಪ ಅಂತೆ ಒಬ್ಬನು ಕೊಡೋದವನು ಕೂಡ ನಾವು ತಿಳಿಸ್ತಾ ಇದ್ದೀನಿ. ಯಾಕೆ ತಿಳಿಸ್ತಾ ಇದ್ದೀನಿ ಅಂತೆ ನಮ್ಮದು ರಾಯರ ಬಗ್ಗೆ ನಮಗೆ ಇಷ್ಟು ಕೆಲಸ ಸಕ್ಸಸ್ ಆಗಿದಲ್ಲ, ಅವನು ಕೂಡ ಆಗಲಿ, ರಾಯರ ಅನುಗ್ರಹ ಆಗಲಿ ಅಂತ ನಾವು 4 ಜನಕ್ಕೆ ನಾವು ಹೇಳ್ತಾ ಇದ್ದೀವಿ. ನಮಗೆ ದಾರಿ ತೋರಿಸಿದರು ರಾಯರು. ಆ ದಾರಿನಾಗ ನಾವು ಏನು ದಾರಿನಾಗ ಕಲ್ಲು ಏನನ್ನ ಹಾಕಿದ್ರನ್ನ ಕೂಡ ನಾವು ತೆಗೆದು ಪಕ್ಕಕ್ಕೆ ಹಾಕ್ತೀನಿ ಜನರನ್ನು ನಡೆಯೋಕ್ಕೆ. ನಮ್ಮದು ಅದು ಕೆಲಸ. ನಮ್ಮದು ಏನು ಕೆಲಸಪ್ಪ ಅಂತೆ ರಾಯರ ಸ್ಮರಣ ಮಾಡೇ ಕೆಲಸ ನಮ್ಮದು, ಸೇವೆ ಮಾಡೇ ಕೆಲಸ ನಮ್ಮದು. ನಾವು ರಾಯರ ಹತ್ರ ಸೇವೆ ಮಾಡ್ತಾಯಿದ್ದೀನಿ, ನಾವು ಗುರುಗಳ ಹತ್ರ ಸೇವೆ ಮಾಡ್ತಾಯಿದ್ದೀನಿ, ದಿನಾನ ಸ್ಮರಣ ಮಾಡ್ತಾಯಿದ್ದೀನಿ, ದಿಮಾರ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ನಮ್ಮ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಗ. ಈಗ ನೋಡಿ ನನ್ನ ನಾವು ಹೋಗಿಲ್ಲನ್ನ ನಮ್ಮ ಹೆಂಡತಿ ಪ್ರತಿ ಗುರುವಾರ ಬೆಳಿಗ್ಗೆ ಆಗಿದ ತಕ್ಷಣ ರಾಯರ ದರ್ಶನ ಮಾಡಿಕೊಂಡು ನಮ್ಗೆ ಎಲ್ಲರಿಗೂ ಮಂತ್ರಾಕ್ಷ ಕೊಡ್ತದ. ನಾವು ಹೋಗಿಲ್ಲ ಅನ್ನ ಕೂಡ. ಯಾಕಪ್ಪ ಅಂತೆ ಯಾರನ್ನೂ ಒಬ್ಬರು ಕರ್ಕೊತಾರ ರಾಯರು. ಮಗಳು ಹೋಗಿಲ್ಲ, ಮಗ ಹೋಗಿಲ್ಲ, ನಾನು ಹೋಗಿಲ್ಲ, ನಮ್ಮ ಹೆಂಡತಿನ ಕರ್ಕೊತಾನ, ನಮ್ಮ ಹೆಂಡತಿ ಹೋಗಿಲ್ಲ, ನನಗೆ ಕರ್ಕೊತಾನ. ಏನೋ ಒಂದು ರೀತಿನಾಗ ರಾಯರು ದೇವಸ್ಥಾನಕ್ಕೆ ನಾವು ಒಳಗೆ ಹೋಗಿ ದರ್ಶನ ಮಾಡಿಕೊಂಡೇ ಬರ್ತೀವಿ ನಾವು. ಅದು ಅಷ್ಟು ನಮಗೆ ಪುಣ್ಯ ಸಿಕ್ಕಿದೆ ಇಲ್ಲಿ. ಏನು ಸರ್, ಏನು ನಮಗೆ ಏನು ಬರೋದು ಏನು ಬೇಡ, ಏನು ಇದು ಏನು ಅಂತಾರಲ್ಲ, ಕೋಟ್ಯಾಂತರ ರೂಪಾಯಿ ಕೈಯಾಗಿ ಇಟ್ಟಿದ್ರನ್ನ ಅದು ಬಿಸಾಕೋದು ತಪ್ಪಾಗಲ್ಲ. ಅಷ್ಟು ಅದು ಬಿಸಾಕೋದು ನಮಗೆ ಬೇಡ. ನಮ್ಮ ಹತ್ರ ಇರೋದು ನಮಗೆ ಬೇಕು. ಏನು ಬೇಕಪ್ಪ ಅಂತೆ ನಮ್ಗೆ ರಾಯರದು ಸೇವೆ ಬೇಕು, ನಮಗೆ ರಾಯರು ಪುಣ್ಯ ಬೇಕು ಅಷ್ಟೇ. ನಾವು ಇದೇ ಕೇಳ್ಕೊತಾ ಇದ್ದೀನಿ. ರಾಯರೇ ನೀವೇ ನಮ್ಮ ಗತಿ, ನೀವೇ ನಮ್ಮನ್ನ ಚಲೋ ಇದು ಮಾಡಿ ಅಷ್ಟೇ ನಾವು ಕೇಳ್ಕೊತಾ ಇದ್ದೀನಿ. ಸಾವಿರಾರು ಜನ ನಮಗೆ ಟ್ರಾವೆಲ್ಸ್ನಾಗ ಬಿಸ್ನೆಸ್ನಾಗ ಬರ್ತಾರೆ. ಅವ್ರಿಗೆ ನಾವು ರಾಯರದು ಏನಿದೆ ಅಂತ ನಾವು ಎಲ್ಲ ತೋರಿಸ್ತಾ ನಾವು ರೈಲ್ವೆ ಸ್ಟೇಷನ್ ನಮ್ಮ ಟ್ರಾವೆಲ್ಸ್ದು ನಾವು ಬಿಸ್ನೆಸ್ ನೋಡ್ಕೊತ ಇದು ಮಾಡ್ತಾಯಿದ್ದೀವಿ. ನಮ್ಗೆ ಇದಿಷ್ಟೇ ಸಾಕು, ನಮ್ಗೆ ಇದೇ ಭಾಗ್ಯ, ನಮ್ಗೆ ರಾಯರದ್ದು ಅನುಗ್ರಹ ಇದೇ ಸಾಕು ನಮಗೆ.
ನಮ್ಮ ಗುರುಗಳದು ಇದೇ ಸಾಕು. ನಮ್ಮ ಗುರುಗಳ ದರ್ಶನ ಕೂಡ ನೋಡಿ ನಮಗೆ ಎಷ್ಟು ಪುಣ್ಯ. ನಮ್ಮ ಗುರುಗಳು ಯಾವಾಗ ಮಠಕ್ಕೆ ಹೋಗಿದ್ರನ್ನ ನಾವು ಏನೋ ಒಂದು ರೀತಿನಾಗ ನಮ್ಗೆ ಮಠಕ್ಕೆ ನಮ್ಮ ಕಾರು ಹೋಗ್ತದ, ನಮ್ಗೆ ಅದೇ ರಾಯರು ನಮ್ಮ ಕಾರಾಗ ಕೂತಿದ ಥರ ನಮಗೆ ಕಾಣಿಸ್ತಾ ಇದೆ. ನಮ್ಮ ಕಾರು ತಂದ ತಕ್ಷಣ ನಮ್ಮ ಸುಬದೇಂದ್ರ ತೀರ್ಥಗಳು ಗುರುಗಳು ನಮ್ಮ ಕಾರ್ನಾಗ ಹತ್ತು ಬಿಟ್ರು. ನಮಗೆ ಸ್ವಯಂಭೂ ನಮ್ಮ ರಾಯರೇ ಕೂತಿದ್ದ ಥರ ನಮಗೆ ಅನ್ನಿಸ್ತಾ ಇದೆ. ಯಾಕಪ್ಪ ಅಂದರೆ ಅವರು ಕೂತಿದ್ದ ತಕ್ಷಣ ನಮಗೆ ನಮ್ಮ ರಾಯರೇ, ನಮ್ಮ ದೇವರೇ ನಮ್ಮ ಗಾಡಿಯಾಗ ಕೂಡಿದ್ರು ಅಂತ ನಮ್ಗೆ ಅಷ್ಟು ನಮಗೆ ಮನಸ್ಸು ಸಂತೋಷವಾಗಿ ಆಗಿದೆ. ಆವತ್ತು ನಾವು ಗಾಡಿ ತಂದ ತಕ್ಷಣ ಗುರುಗಳೇ ನೀವು ಬರಬೇಕು ನಮ್ಮ ಕಾರಾಗ ಕೂಡಬೇಕು ಅಂತ ತಕ್ಷಣ ಗುರುಗಳು ಬಂದು ನಮ್ಮ ಕಾರಾಗ ಕೂಡಿದರು. ಅದೇ ನಮಗೆ ಭಾಗ್ಯ. ಅದೇ ನಮ್ಮ ರಾಯರು ಕೂತಿದ್ದ ಥರ ನಮಗೆ ಕಾಣಿಸಿದ್ದು. ರಾಯರೇ ನಮ್ಮ ಗುರುಗಳು, ಗುರುಗಳೇ ನಮ್ಮ ರಾಯರು. ಇದು ಒಂದು ನಾವು ತಿಳಿಸ್ತಾ ಇದ್ದೀವಿ. ನಮ್ಮ ಗುರುಗಳ ಭಾಗ್ಯ ಏನಪ್ಪ ಅಂತೆ, ನಾವು ಇಷ್ಟುವರೆಗೆ ನಾವು ಮಂತ್ರಾಲಯಾಗ ಎಷ್ಟು ಆಚಾರ್ಯಗಳು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೆ ನಾವು ಪ್ರತಿದಿನ ನಾವು ಸೇವೆ ಮಾಡ್ತಾ ಇದ್ವಿ. ಯಾರು ಕರ್ಕೊಂಡು ಹೋಗಿದ್ರನ್ನ ನಾವು ಅವ್ರಿಗೆ ಚಲೋ ಡ್ರೈವಿಂಗ್ ಮಾಡಿ ಚಲೋ ಬಿಸ್ನೆಸ್ ಮಾಡ್ಕೊತ ಬರ್ತಾ ಇದ್ದೀನಿ. ಇದೇ ನಮಗೆ ಸಾಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀನಿ. ಅದೇ ನಮಗೆ ಭಾಗ್ಯ. ಇದೇ ನಮ್ಮ ಸ್ಮರಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಿಮ್ಗೆ ಏನನ್ನ ಕಷ್ಟ ಇರಲಿ ಮಂತ್ರಾಲಯಕ್ಕೂ ಬನ್ನಿ, ರಾಯರ ದರ್ಶನ ಮಾಡಿ, ಸೇವೆ ಮಾಡಿ. ರಾಯರ ಅನುಗ್ರಹ ಕೊಡ್ತಾರ. ರಾಯರು ತನ್ನ ಭಕ್ತನಿಗೆ ಒಲಿಯುವಾಗ ಆ ಭಕ್ತನ ಜಾತಿಯಾಗಲಿ, ಧರ್ಮ ಆಗಲಿ, ಕುಲ ಆಗಲಿ, ಅಥವಾ ಅವನು ಶ್ರೀಮಂತನ ಬಡವನ ಅನ್ನೋದನ್ನ ಯಾವುದನ್ನೂ ನೋಡಲ್ಲ. ಯಾರು ಶ್ರದ್ಧಾಭಕ್ತಿಯಿಂದ ರಾಯರ ಸೇವೆಯನ್ನ ಮಂತ್ರಾಲಯಕ್ಕೆ ಹೋಗಿ ಮಾಡ್ತಾರೋ, ನಂಬಿಕೆಯಿಂದ ರಾಯರನ್ನ ಆರಾಧಿಸ್ತಾರೋ ಅಂಥವರ ಬದುಕನ್ನ ಬಂಗಾರ ಮಾಡ್ತಾರೆ ಅನ್ನೋದಕ್ಕೆ ಈ ದಸ್ತಗೀರವರ ಬದುಕಿನಲ್ಲಿ ನಡೆದಂತಹ ಈ ಘಟನೆಯ ಸಾಕ್ಷಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ